ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ. ನಿನ್ನೆಯ ದಿನ ನಾವು ನವರಾತ್ರಿ ಹಬ್ಬದ 4ನೆಯ ದಿನ ಪೂಜಿಸಲ್ಪಡುವ ಕೂಷ್ಮಾಂಡ ದೇವಿಯ ಬಗ್ಗೆ ತಿಳಿದುಕೊಂಡೆವು. ಇಂದು ನವರಾತ್ರಿ ಹಬ್ಬದ 5ನೆಯ ದಿನ ಪೂಜಿಸಲ್ಪಡುವ ದೇವಿ ಸ್ಕಂದ ಮಾತಾಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ಕಂದ ಎಂದರೆ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ, ಮಾತಾ ಎಂದರೆ ತಾಯಿ. ಅಂತೆಯೇ ಕಾರ್ತಿಕೇಯನ ತಾಯಿಯಾಗಿ ದುರ್ಗೆಯ ಇನ್ನೊಂದು ರೂಪ ತಾಳಿರುವವಳು ಸ್ಕಂದಮಾತಾ. ಇನ್ನು ಪುರಾಣಗಳನ್ನು ಓದಿದರೆ ಅಲ್ಲೊಂದು ಕತೆ ದೊರೆಯುತ್ತದೆ. ಅದರ ಪ್ರಕಾರ ತಾರಕಾಸುರ ಎಂಬ ಒಬ್ಬ ಹಸುರ ಘೋರ ತಪಸ್ಸನ್ನು ಮಾಡಿ ಸೃಷ್ಟಿಕರ್ತ ಬ್ರಹ್ಮದೇವನನ್ನು ಒಲಿಸಿಕೊಳ್ಳುತ್ತಾನೆ ಮತ್ತು ಬ್ರಹ್ಮದೇವನ ಬಳಿ ತನಗೆ ಸಾವೆಂದು ಬಂದರೆ ಅದು ಕೇವಲ ಶಿವನ ಪುತ್ರನಿಂದ ಮಾತ್ರ ಬರಬೇಕೆಂಬ ವರವನ್ನು ಪಡೆದುಕೊಳ್ಳುತ್ತಾನೆ. ಆದರೆ ಆಗಷ್ಟೇ ಸತಿಯನ್ನು ಕಳೆದುಕೊಂಡಿರುವ ಶಿವನು ಸನ್ಯಾಸತ್ವ ಸ್ವೀಕರಿಸಿ ದೂರದ ಪರ್ವತ ಶಿಖರಗಳಿಗೆ ಹೋಗಿ ತಪಸ್ಸಲ್ಲಿ ಕುಳಿತಿರುತ್ತಾನೆ. ಇದನ್ನು ತಿಳಿದಿರುವ ತಾರಕಾಸುರನು ಒಂದು ಯೋಜನೆ ರಚಿಸಿ ಇಂತಹ ವರವನ್ನು ಬ್ರಹ್ಮದೇವನಿಂದ ಬೇಡಿಕೊಳ್ಳುತ್ತಾನೆ. ಆದರೆ ತಾರಕಾಸುರನ ಈ ಯೋಜನೆ ಬುಡಮೇಲಾಗುವುದು. ಇತ್ತ ಪಾರ್ವತಿ ದೇವಿಯು ಘೋರವಾದ ತಪಸ್ಸಿನಿಂದ ಶಿವನನ್ನು ಒಲಿಸಿಕೊಂಡು ಆತನನ್ನು ವರಿಸುವಳು. ಹೀಗಾದ ನಂತರ ಶಿವನಿಗೂ ಪಾರ್ವತಿಗೂ ಹುಟ್ಟುವ ಮಗನೇ ಕಾರ್ತಿಕೇಯ, ಅಂದರೆ ಸ್ಕಂದ. ದೇವಿಯು ತನ್ನ ಮಗುವಿಗೆ ಬೇಕಿರುವ ಜೀವನದ ಸಕಲ ಪಾಠಗಳನ್ನು ಕಲಿಸಿಕೊಟ್ಟು ತಾರಕಾಸುರನನ್ನು ವಧಿಸುವಂಥ ಶಕ್ತಿಯನ್ನು ಕಾರ್ತಿಕೇಯನಲ್ಲಿ ತುಂಬುತ್ತಾಳೆ. ಹಾಗೆಯೇ ತಾರಕಾಸುರನು ಕೊನೆಯಲ್ಲಿ ಶಿವ ಹಾಗೂ ಪಾರ್ವತಿಯ ಪುತ್ರನಾದ ಕಾರ್ತಿಕೇಯನ ಕೈಯಲ್ಲಿಯೇ ಮರಣ ಹೊಂದುತ್ತಾನೆ. ಈ ಮಗುವಿನ ಲಾಲನೆ ಪಾಲನೆಯಲ್ಲಿ ತೊಡಗಿಕೊಳ್ಳುವ ಪಾರ್ವತಿ ದೇವಿಯು ಒಬ್ಬ ಪರಿಪೂರ್ಣ ಮಮತೆಯುಳ್ಳ ತಾಯಿಯಾಗಿ ಪರಿವರ್ತನೆಗೊಳ್ಳುತ್ತಾಳೆ. ಹಾಗಾಗಿ ಈಕೆಯನ್ನು ಸ್ಕಂದಮಾತಾ ಎಂದು ಕರೆಯಲಾಯಿತು. ಸ್ಕಂದಮಾತಾ ತಾಯಿಯು 4 ಕೈಗಳಿಂದ ರೂಪುಗೊಂಡಿದ್ದು ತನ್ನ 2 ಕೈಗಳಲ್ಲಿ ಕಮಲ ಹಿಡಿದಂತೆ, ಮತ್ತೊಂದು ಕೈಯಲ್ಲಿ ತನ್ನ ಕಂದ ಕಾರ್ತಿಕೇಯನನ್ನು ಹಿಡಿದಂತೆ ಹಾಗೂ ಇನ್ನೊಂದು ಕೈಯಲ್ಲಿ ತನ್ನ ಭಕ್ತಾದಿಗಳಿಗೆ ಆಶೀರ್ವದಿಸುವಂತೆ ಗೋಚರಿಸುತ್ತಾಳೆ. ಈಕೆಯ ವಾಹನ ಸಿಂಹ. ಕೇವಲ ಕಷ್ಟ, ಸವಾಲು ಹಾಗೂ ತೊಂದರೆಗಳು ತುಂಬಿರುವ ಈ ಜಗತ್ತಲ್ಲಿ ತಾಯಿ ಸ್ಕಂದಮಾತೆಯು ಅಪಾರ ಶಕ್ತಿ ಹಾಗೂ ಮಮತೆಯ ಸಂಕೇತ. ಸ್ಕಂದಮಾತೆಯು ನಿಜವಾದ ಶಕ್ತಿ ಇರುವುದು ಕ್ರೋಧದಲ್ಲ, ಬದಲಾಗಿ ತಾಯಿಯ ಪೋಷಣೆ ಮತ್ತು ಪ್ರೀತಿಯಲ್ಲಿ ಎಂದು ಕಳಿಸುತ್ತಾಳೆ. ಆದ್ದರಿಂದ ಈ ವಿಶೇಷ ದಿನದಂದು ನಾವೆಲ್ಲರೂ ಸ್ಕಂದಮಾತೆಗೆ ನಮಸ್ಕರಿಸುತ್ತಾ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಿಂದ ತುಂಬಿರುವ ಜೀವನವನ್ನು ಬೇಡಿಕೊಳ್ಳೋಣ. ತನ್ನ ಪ್ರೀತಿಯ ಸ್ಕಂದನನ್ನು ರಕ್ಷಿಸಿದಂತೆ ನಮ್ಮೆಲ್ಲರನ್ನು ಸದಾಕಾಲ ರಕ್ಷಿಸಲಿ ಎಂದು ಕೇಳಿಕೊಳ್ಳೋಣ.